ಹಾಯ್ ಹಲೋ ಎವ್ರಿವಾನ್, ಸುದ್ದಿ ಸವಿರುಚಿ ಚಾನೆಲ್ಗೆ ಸ್ವಾಗತ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಆಧ್ಯಾತ್ಮಿಕ ಕೂಟವಾದ ಮಹಾಕುಂಭಮೇಳವು ನಡೆಯುತ್ತಿದೆ. ಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಾಲ್ಗೊಂಡಿದ್ದರು. ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮೋದಿಯವರು ಮಿಂದೆದ್ದಿದ್ದಾರೆ. ಇದಕ್ಕೂ ಮುನ್ನ ತ್ರಿವೇಣಿ ಸಂಗಮದ ಬೋಟ್ನಲ್ಲಿ ಆದಿತ್ಯನಾಥ್ ಅವರ ಜೊತೆ ಮೋದಿಯವರು ಕೆಲಕಾಲ ಸಂಚರಿಸಿದ್ದಾರೆ. ಮೋದಿಯವರ ಪುಣ್ಯ ಸ್ನಾನದ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಹಾಗೂ ಕುಂಭನಗರಿಯಲ್ಲಿ ಭಾರೀ ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ಇನ್ನು ಪ್ರಯಾಗ್ರಾಜ್ಗೆ ಹೋದರೆ ತೊಂದರೆ ಆಗುತ್ತೆ, ತುಂಬ ನಡೆಯಬೇಕು, ವ್ಯವಸ್ಥೆ ಸರಿಯಿಲ್ಲ ಅಂತ ಮಾತುಗಳು ಕೇಳಿಬರುತ್ತಿವೆ. ಆದರೆ ಪ್ರಯಾಗ್ರಾಜ್ನ ಸದ್ಯದ ಪರಿಸ್ಥಿತಿ ಹೇಗಿದೆ? ಅಲ್ಲಿಗೆ ಹೋಗಬಹುದಾ? ಏನೇನು ವ್ಯವಸ್ಥೆ ಇದೆ ಅಂತ ಅಲ್ಲಿಗೆ ಹೋಗಿರುವ ಭಕ್ತರಾದ ಬಿ ವೀರಣ್ಣ ಅವರು ಮತ್ತು ವಿಶಾಲಾಕ್ಷಿಯವರು ವಿವರಣೆ ನೀಡಿದ್ದಾರೆ, ಕೇಳಿ. ಸರ್ವ ಭಾರತೀಯರು ಪ್ರಯಾಗ್ರಾಜ್ನಲ್ಲಿ ನಡೀತಕ್ಕಂಥ ಮಹಾಕುಂಭಮೇಳ 144 ವರ್ಷಕ್ಕೆ ಒಂದ್ಸರಿ ಬರ್ತಾ ಇದೆ. ಇದರಲ್ಲಿ ಎಲ್ಲರೂ ಭಾಗಿಯಾಗ್ಬೋದು. ಯಾವ ಧರ್ಮೀಯರು ಅನ್ನೋಂಗಿಲ್ಲ, ಇಲ್ಲಿ ಜಾತಿ ಮತ ಅನ್ನೋಂಗಿಲ್ಲ, ಎಲ್ಲರೂ ಬರ್ತಾ ಇದ್ದಾರೆ. ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸುಮಾರು ಜನ ಇದೆ. ಇಲ್ಲಿ ಕಾಲು ತುಳಿತ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಇಲ್ಲ, ಆರಾಮಾಗಿ ಬರ್ಬೋದು. ವಾಹನಗಳ ಸೌಲಭ್ಯ ಇದೆ. ಎಲ್ಲರೂ ಮುದುಕರು, ವಯಸ್ಸಾದವರು ಎಲ್ಲರೂ ಬರ್ಬೋದು. ನಾವು ನಡ್ಕೊಂಡೇ ಬಂದಿಲ್ಲ, ಎಲ್ಲ ರಿಕ್ಷಾದಲ್ಲಿ ಬಂದಿದ್ದೀವಿ. ನೋಡಿ, ಇಲ್ಲಿ ಸುಮಾರು ಜನ ಸ್ನಾನ ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಮೋದಿಯವರು ಬಂದು ಹೋಗಿದ್ದಾರೆ. ಇದೇ ಜಾಗದಲ್ಲಿ ಬಂದರು. ಒಂದು ಅರ್ಧ ಗಂಟೆ ಬಂದು ಮೋದಿ ಜಾಗದಲ್ಲಿ ಬಂದಿದ್ದಾರೆ. ಎಲ್ಲ ಬಹಳ ಸೌಲಭ್ಯ ಇದೆ. ಬಹಳ ಜನ ಬಂದು ಹೋಗಿದ್ದಾರೆ. ಇಲ್ಲೆಲ್ಲ ಚೆನ್ನಾಗಿದೆ. ಏನ್ರಿ, ಪೂರ್ವ ಜನ್ಮದ ಪುಣ್ಯ ಇರಬೇಕು ಇಲ್ಲಿ ಬರಬೇಕು ಅಂದ್ರೆ. ಪಾಪಗಳನ್ನ ಬಗೆಹರಿಸ್ಕೊಳ್ಲಿಕ್ಕೆ ಇದು ಋಷಿಮುನಿಗಳು, ಯಾಗ ಯಜ್ಞಾತಿ ಮಾಡಿರ್ತಕ್ಕಂಥವ್ರು, ಆಮೇಲೆ ಸಾಧುಗಳು, ಸಂತರು ಎಲ್ಲರೂ ಇಲ್ಲಿ ಮಿಂದು ಪುಣ್ಯಾತ್ಮರಾಗ್ತಾ ಇದ್ದಾರೆ. ಈ ಜಾಗಕ್ಕೆ ಬರೋದು ಬಹಳ ಒಳ್ಳೆಯದು. ಸರ್ವರಿಗೂ ಅವಕಾಶ ಇದೆ. ಕರ್ನಾಟಕದಿಂದ ಸಾಕಷ್ಟು ಜನ ಬಂದಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ್ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ತಾವು ಬನ್ನಿ, ನೋಡಿ, ಇದು ಇಲ್ಲೇನೆ ಮೋದಿಯವರು ಬಂದೋಗಿದ್ದೀಗ. ನೋಡಿ, ಅಲ್ಲಿ ನೋಡಿ ಜನ ಇದ್ದಾರೆ, ಎಲ್ಲ ಜನ ಇದ್ದಾರೆ. ನೋಡಿ, ಸಾಮಾನ್ಯ ಲಕ್ಷಗಟ್ಟಲೆ ಜನ ಇದೆ. ಏನು ಪರವಾಗಿಲ್ಲ. ಇವತ್ತು 5ನೇ ತಾರೀಕು, ಬಹಳ ಒಳ್ಳೆಯ ದಿವಸ. ಇವತ್ತು ಬಂದಿದ್ದು ನಾವು ಬಹಳ ಪುಣ್ಯ ಮಾಡಿದ್ದೀವಿ. ನಮ್ಗೆ ಯಾವುದೇ ತೊಂದರೆ ಆಗಲಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ? ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.